ಮುಖವಾಗಿ ನಾನು ಬಿದ್ದೆ. ಮತ್ತೆ ಏನಾಯ್ತು ಎಂಬುದು ನನಗೆ ಅರ್ಥವಾಗಿಲ್ಲ. ಒಮ್ಮೆ ನಿದ್ದೆಯಿಂದ ಎಚ್ಚೆತ್ತ ಹಾಗೆ ನೋಡಿದೆ ಅಂತ ಆದರೆ 3 ಮೂರ್ತಿಗಳನ್ನು ನಾನು ಗಮನಿಸಿದೆ. ಜೊತೆಯಲ್ಲಿ ನನ್ನ ತಂದೆಯವರು ಕೂಡ ಇದ್ರಮ್ಮ. ಹನು ಒಪ್ಪಿದ ಕಾರಣ ಹನುಮಂತ ಎಂಬಂತ ಹೆಸರನ್ನು ಕೊಟ್ಟಿದ್ದಾರೆ. ಅಷ್ಟು ಚಂದದ ಮುಖ ಈಗ ಇಷ್ಟು ಚಂದ ಮುಖ ಆಯ್ತು. ಹೌದಮ್ಮ. ಅಮ್ಮ, ದೇವರು ಕೊಟ್ಟಂತ ವರ, ತಂದೆಯವರು ಕೊಟ್ಟಂತ ವರವನ್ನು ಪಡೆದುಕೊಂಡಂತ ನಾನು ಹಸಿವನ್ನು ನಿವಾರಿಸುವಂತ ಉದ್ದೇಶದಿಂದ ಮತ್ತೆ ನಾನು ಹಣ್ಣನ್ನು ಪಡೆದುಕೊಳ್ಳುವುದಕ್ಕೆ ಹೋದಂತಹ ಸಂದರ್ಭ ಒಂದು ಕಡೆಯಲ್ಲಿ ಋಷಿಮುನಿಗಳನ್ನು ನಾನು ಗಮನಿಸಿದ್ದೆ. ಕಿರಾತರೆಲ್ಲ ಸೇರಿ ಅವರಿಗೆಲ್ಲ ಕಷ್ಟವನ್ನು ಕೊಡ್ತಾ ಇದ್ರು. ಕಷ್ಟವನ್ನು ದೂರ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ಅಮ್ಮ? ತಿಳಿದು ಮಾಡಬೇಕಲ್ಲ ಮಗ. ಹಾಗಾಗಿ ಕಿರಾತರನ್ನೆಲ್ಲ ಹೊಡೆದೋಡಿಸಿದೆ. ಒಳ್ಳೆ ಕೆಲಸವನ್ನೇ ಮಾಡಿದ್ದಿ ಅಮ್ಮ. ಕೆಲವರೆಲ್ಲ ಓಡಿ ಹೋಗಿದ್ದಾರೆ, ಕೆಲವರೆಲ್ಲ ಮೊದಲೇ ಮಧ್ಯದಲ್ಲಿ ಇದ್ದಾರೆ ಎಂಬಂತ ವಿಚಾರವನ್ನು ತಿಳಿದುಕೊಂಡಂತ ನಾನು ಅರಣ್ಯಕ್ಕೆ ಬೆಂಕಿಯನ್ನು ಕೊಟ್ಟೆ ಅಮ್ಮ. ಬೆಂಕಿ ಕೊಟ್ಟೆಯ? ಹೌದು. ಪರಿಣಾಮ ಅಮ್ಮ, ಆ ಬೆಂಕಿ ಕೊಟ್ಟ ಪರಿಣಾಮವಾಗಿ ಋಷಿಮುನಿಗಳು ನನಗೆ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವೇ? ದೇವರ ವರಗಳು ಉಂಟನ್ನು ಎಂಬಂತ ಉದ್ದೇಶದಿಂದ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾನೆ. ಈತನಲ್ಲಿರುವಂತ ವಿದ್ಯೆಯಾಗಲಿ ವರವಾಗಿ ಇವನಿಗೆ ಫಲಿಸದೆ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಮಗನೇ. ಅಮ್ಮ, ನಾನು ಒಳ್ಳೆಯ ಉದ್ದೇಶದಿಂದ ಈ ರೀತಿಯಾದಂತಹ ಮಾತನ್ನು ಆಡಿದ್ದೇನೆ, ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಪರಿಣಾಮ ನನಗೆ ಶಾಪ. ಅಮ್ಮ, ನನ್ನಲ್ಲಿರುವಂತ ವಿದ್ಯೆ ನನಗೆ ತಿಳಿಯದೆ ಹೋಗಲಿ ಎಂಬುದಾಗಿ ಹೇಳಿದ್ದಾರೆ. ಏನು ಮಾಡುದಮ್ಮ ನಡೆ ನೋಡಗವು ಹಿಕ್ಕುದಳೆ ಪಿಡಿದಪ್ಪು ತೆರುದಳ ಪಿಡಿದಪ್ಪು ತೆರುದಳ ಮುನಿ ಬಳಗಂ ಬಿತ್ತರಿಸಿದಳು ನಿನ್ನ ಚರಿತ್ರವು ಜಗಕತಿಗವಾಗಿ ಜಗಕ್ಕೆ ಅಧಿಕವಾಗಿ ಬೆಳಗಳಿಗೆ ಏನು ತಾಗರ ಮಗನೇ ಕಂದ ಸರಿಯಾಗಿ ಕೇಳು. ತೊಡಿದು ತರನಾದ ಉಡುದಾರ ತೊಡಿದು ತರನಾದ ಉಡುದಾರ ಕೌಟೇನ ಉಡಿದಿ ಕುಂಡಲ ಬನಿಟ್ಟೋ ಜನ ಜನ ಶ್ರೀರಾಮ ಪೊಡವಿಯೋಳ್ ಉದಿತೋತರೆ ನಿನ್ನ ಕೊಡುಕ ಸೂಚಿದೂತ ಕರೆಯುವಾಗ ನಿನ್ನ ಕೊಡುಕ ಸೂಚಿದೂತ ಕರೆಯುವನಾಥ ನಲ್ಲು ಕೇಳಿದು ನಿರತ ಇಲ್ಲುವರೆಗದು ಗೋಚರಿಗದು ಎಂದು ಪ್ರದೇಶ ಇಲ್ಲುವರೆಗದು ಗೋಚರಿಗದೆಂದು ಪ್ರದೇಶ ಅನ್ನಿತ್ತೋಗಲ ತೋತನೆ ತೊಡಿತೋತ ನನ್ನ ಮುಡುದಾರ ಕೌಟೇನ ಉಡಿದೆ ಕುಂಡಲವನಿಟ್ಟು ಮಗನೇ
ಮಾಡುವುದಕ್ಕೆ ಸಾಧ್ಯ ಉಂಟಂತೆ. ಹೌದೇ? ಮುನಿಗಳು ಶಾಪ ಕೊಟ್ಟಿದ್ದಾರೆ ಎನ್ನುವಂತಹ ಉದ್ದೇಶದ ನೀನು ಕಣ್ಣೀರನ್ನು ಸುರಿಸುತ್ತಾ ಕುಳಿತಿದ್ದಾದ್ರೆ ಹಾ. ಮುಂದಿನ ಬದುಕಿನ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟ ಹೇಳು? ನನ್ನ ಶಕ್ತಿ ನನಗೆ ತಿಳಿಯದೆ ಹೋದ್ರೆ ನಾನು ಏನು ಮಾಡುವುದಮ್ಮ? ಮಗು, ಓ. ಈಗ ನೀನು ಅಳುವುದು, ಹಾ. ನಾನು ಅಳುವುದು, ಹಾ. ಇಬ್ಬರು ಅಳುತ್ತಾ ಕುಳಿತುಕೊಂಡರೆ ಹಾ. ನಮಗೆ ದಾರಿ ತೋರಿಸುವವರು ಯಾರಿದ್ದಾರೆ ಹೇಳು? ಮತ್ತೆ ಏನ್ ಮಾಡುದಮ್ಮ? ಈ ಮನೆಯಲ್ಲಿ ಗುರುವಾಗಿ ನಾನು ನಿನಗಿರುವಾಗ ಹಾ. ಸರಿಯಾದ ದಾರಿಯನ್ನು ನಾನೇ ಸೂಚಿಸುತ್ತೇನೆ. ಹೌದೇ? ಹೌದು. ಯಾವ ರೀತಿ? ಉಡುದಾರವನ್ನು ತೊಡಿಸಿದ್ದೇನೆ, ಹೌದು. ಕೌಪೀನವನ್ನು ಉಡಿಸಿದ್ದೇನೆ, ಹಾ. ಏಕಮಾತ್ರ ಕುಂಡಲವನ್ನು ಕಿವಿಗೆ ತೊಡಿಸಿದ್ದೇನೆ. ಹಾ. ಮಗು, ಓ. ನಿನಗೆ ಆಶ್ಚರ್ಯ ಹುಟ್ಟಿಕೊಳ್ಳಬಹುದು. ಏನು? ಇದೆಲ್ಲ ಯಾಕಮ್ಮ ವಿಶೇಷ ಎಲ್ಲ ಒಂದೊಂದೇ ಉಂಟು ಎಂಬುದಾಗಿ. ಅದೇ ಯಾಕಮ್ಮ? ಹೌದು ಮಗನೇ, ಹಾ. ತಾರಕ ಮಂತ್ರವೇ ಮೈ ತಳೆದು ಹಾ. ಈ ಲೋಕಕ್ಕೆ ಆವಿರ್ಭವಿಸುವುದಕ್ಕಿದ್ದಾನೆ. ಹೌದೇ? ಅವನೇ ಶ್ರೀಮನ್ನಾರಾಯಣನಂತಹ ಆ ದೇವರು ಹಾ. ರಾಮಾವತಾರದಿಂದ ಬರುವುದಕ್ಕಿದ್ದಾನೆ. ಆಹಾ. ಬಂದಂತಹ ಸಂದರ್ಭದಲ್ಲಿ ನಿನ್ನ ಕಣ್ಣಿಗೆ ಕಂಡು ಏ ಕುಂಡಲಧಾರಿಯೇ, ಹಾ. ಓ ಜನ್ನಧಾರಿಯೇ, ಓ ಕೌಪೀನಧಾರಿಯೇ ಎಂಬುದಾಗಿ ಕರೆದಾಗ ಹಾ. ಅವರನ್ನೇ ದೇವರು ಎಂಬುದಾಗಿ ತಿಳಿದು ಹಾ. ಅವರ ಸೇವೆಯನ್ನು ನೀನು ಮಾಡಿಕೊಂಡು ಬಂದಿಯಂತಾದರೆ ನಿನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುವುದಕ್ಕೆ ಸಾಧ್ಯ ಉಂಟು ಮಗನೇ. ಅಮ್ಮ, ಓ. ನೀನು ಉಡಿಸಿದಂತ ಈ ಹಾ. ಕಾಣುವಂತ ದೃಶ್ಯ ಇಬ್ಬರಿಗೆ ಮಾತ್ರ ಆದ್ರೆ ಹೌದು. ಅಪ್ಪನಿಗೆ ಮತ್ತೆ ನಾನು ನಂಬುವಂತ ದೇವರಿಗೆ ಆ ಸಂದರ್ಭದಲ್ಲಿ ಯಾರು ನನ್ನನ್ನು ಗುರುತಿಸುತ್ತಾರೋ ಅವರೇ ನನ್ನ ದೇವರು ಎಂಬುದಾಗಿ ಹೇಳುತ್ತಾ ಇದ್ದೀಯ. ಹೌದು ಮಗು. ಸಂತೋಷ ಆಯ್ತಮ್ಮ. ಇನ್ನು ಮುಂದೆ ರಾಮ ಧ್ಯಾನದಲ್ಲಿಯೇ ನಾನು ಇರ್ತೇನೆ. ಮಗನೇ, ಓ. ನಿನ್ನ ದೇವರನ್ನು ಕಾಣಲಿಕ್ಕೆ ಹೊರಡುವಂತಹ ಚಂದವನ್ನು ನಿನ್ನ ತಾಯಿ ಕಣ್ಣಾರಿ ನೋಡಬೇಕಂತ ಆಸೆ ಉಂಟು. ಅಲ್ಲಿ ನಿಂತು ನೋಡ್ತೇನೆ, ಹಾರುತ್ತಾ ಜಿಗಿಯುತ್ತಾ ಹೋಗ್ಬೇಕು ನೀನು.